ಸೌರಭ್ ಕಾಲಿಯಾ 1999ರ ಮೇ 15ರಂದು ಬಜರಂಗ್ ಪೋಸ್ಟ್ಗೆ ಗಸ್ತು ತಿರುಗಲು ಕ್ಯಾಪ್ಟನ್ ಸೌರಭ್ ಕಾಲಿಯಾ ಅವರನ್ನು ನೇಮಿಸಲಾಗಿತ್ತು. ಕ್ಯಾಪ್ಟನ್ ಸೌರಭ್ ಕಾಲಿಯಾ ಮತ್ತು ಇತರ 5 ಸೈನಿಕರು ಯೋಜಿಸಿದಂತೆ ಬಜರಂಗ್ ಪೋಸ್ಟ್ಗೆ ಹೊರಟರು. LOCಯಾದ್ಯಂತ ಪಾಕಿಸ್ತಾನದ ಸಶಸ್ತ್ರ ಪಡೆಗಳೊಂದಿಗೆ ನಿರಂತರ ಕ್ರಾಸ್ ಫೈರ್ನ ನಂತರ ಕ್ಯಾಪ್ಟನ್ ಸೌರಭ್ ಕಾಲಿಯಾ ಮತ್ತು ಅವರ ಸೈನಿಕರ ಬಳಿ ಇದ್ದ ಮದ್ದುಗುಂಡುಗಳು ಖಾಲಿಯಾದವು. ಅವರು ಈ ವಿಷಯವನ್ನು ಬೇಸ್ ಕ್ಯಾಂಪ್ಗೆ ವರದಿ ಮಾಡಿ ಬಲವರ್ಧನೆಗೆ ಕರೆ ನೀಡಿದರು. ಆದಾಗ್ಯೂ ಪಡೆಗಳು ಬರುವ ಮೊದಲು ಅವರನ್ನು ಪಾಕಿಸ್ತಾನಿ ರೇಂಜರ್ಗಳ ತುಕಡಿ ಸುತ್ತುವರಿಯಿತು ಮತ್ತು ಅವರನ್ನು ಜೀವಂತವಾಗಿ ಸೆರೆಹಿಡಿಯಲಾಯಿತು. ಇತ್ತ ಭಾರತೀಯ ಪಡೆಗಳು ಗಸ್ತು ತಂಡದ ಯಾವುದೇ ಕುರುಹು ಕಂಡುಬಂದಿಲ್ಲ ಎಂದು ಅವರನ್ನು ಪತ್ತೆ ಹಚ್ಚಲು ಬೃಹತ್ ಶೋಧ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದರು. ಏತನ್ಮಧ್ಯೆ ಕ್ಯಾಪ್ಟನ್ ಸೌರಭ್ ಕಾಲಿಯಾ ಅವರನ್ನು ಪಾಕಿಸ್ತಾನಿ ಸೈನಿಕರು ಸೆರೆ ಹಿಡಿದಿದ್ದಾರೆ ಎಂದು ಪಾಕಿಸ್ತಾನದ ರೇಡಿಯೋ ಸ್ಕ್ವಾಡ್ ಘೋಷಿಸಿತು. ಈ ಘಟನೆಯು ನಿಯಂತ್ರಣ ರೇಖೆಯ ಭಾರತದ ಭಾಗದಲ್ಲಿ ಅಡಗಿ ಕುಳಿತಿದ್ದ ನೂರಾರು ಪಾಕಿಸ್ತಾನಿ ಗೆರಿಲ್ಲಾಗಳ ಆವಿಷ್ಕಾರಕ್ಕೂ ಕಾರಣವಾಯಿತು. ಕ್ಯಾಪ್ಟನ್ ಸೌರಭ್ ಕಾಲಿಯಾ ಮತ್ತು ಇತರ ಸೈನಿಕರು 1999ರ ಮೇ 15ರಿಂದ ಜೂನ್ 7ರವರೆಗೆ ಸುಮಾರು 22 ದಿನಗಳ ಕಾಲ ಸೆರೆಯಲ್ಲಿದ್ದರು ಮತ್ತು ವ್ಯಾಪಕ ಚಿತ್ರಹಿಂಸೆಗೊಳಗಾಗಿದ್ದರು. ಜೂನ್ 9ರಂದು ಪಾಕಿಸ್ತಾನಿ ಸೇನೆಯು ಅವರ ಮೃತದೇಹವನ್ನು ಹಸ್ತಾಂತರಿಸಿದಾಗ ಅವರ ದೇಹದ ಮೇಲಿದ್ದ ಗಾಯಗಳೇ ಅವರು ಅನುಭವಿಸಿದ್ದ ಚಿತ್ರಹಿಂಸೆಗಳ ಕಥೆ ಹೇಳುತ್ತಿದ್ದವು. ಹೀಗೆ ಒಬ್ಬ ಧೀರ ಸೈನಿಕ ರಾಷ್ಟ್ರದ ಸೇವೆಯಲ್ಲಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು.